ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಯಾಕೋ ಪದೇ ಪದೇ ಅವರ ಹೇಳಿಕೆಗಳೇ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅಕ್ಕಿ ಬೇಡ ಅಂತ ಅಂದ್ರೆ ಹೇಳಿ, ರಸ್ತೆ ಗ್ಯಾರಂಟಿ, ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದ್ ಮಾಡ್ತೀವಿ ಅಂತ ಬಸವರಾಜ ರಾಯರೆಡ್ಡಿ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅಕ್ಕಿ ಬೇಡ ಅಂತ ಅಂದ್ರೆ ಹೇಳಿ, ಅದೇ ಹಣದಲ್ಲಿ ರಸ್ತೆ ಮಾಡ್ಕೊಡ್ತೀವಿ, ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ. ಕೊಪ್ಪಳದ ರಾವಣಕಿ ಗ್ರಾಮದ ಶಾಲೆ ಕೊಠಡಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಬೇಡ ಅಂತ ಹೇಳಿ ಹಳ್ಳಿಗೆ ರಸ್ತೆ ಮಾಡ್ಕೊಡ್ತೀವಿ, ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ತೀವಿ, ನಮ್ ಗ್ಯಾರಂಟಿ ಬೇಡ ಅಂತಾರೆ ಅಂತ ಹೇಳ ಸಿಎಂ ಸಾಹೇಬ್ರಿಗೆ. ಈ ರೀತಿ ರಾಯರೆಡ್ಡಿ ಅವರು ಜನರಿಗೆ ಪ್ರಶ್ನೆ ಮಾಡ್ಬಿಟ್ಟಿದ್ದಾರಂತೆ. ಸಹಜವಾಗಿ ಹೋದಲ್ಲಿ ಬಂದಲ್ಲಿ ಕೇಳ್ತಾರಪ್ಪ, ಸರ್ ಒಂದ್ ಸ್ವಲ್ಪ ರಸ್ತೆ ಸರಿ ಇಲ್ಲ, ರಸ್ತೆ ಸರಿ ಮಾಡ್ಕೊಳ್ಳಿ, ಒಂಚೂರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಅಂತ. ಹಾಗೆ ಕೇಳಿದ ತಕ್ಷಣ ನೀವು ಗ್ಯಾರಂಟಿ ಕಂಪೇರ್ ಮಾಡ್ತೀರಿ ಅಂತ ಆದ್ರೆ ಅದು ಕೂಡ ಪ್ರಶ್ನೆ ಅಲ್ವಾ? ನಿಮ್ಮದೇ ನಾಯಕರು ಸುರ್ಜೇವಾಲಾ ಅವರು ಭೇಟಿ ಕೊಟ್ಟಾಗ ರಾಜ್ಯಕ್ಕೆ ಅವ್ರು ಹೇಳಿದಷ್ಟೇ, ಗ್ಯಾರಂಟಿಗಳು ನಮ್ಮ ಅಸ್ತಿತ್ವ, ನಮ್ಮ ಪಕ್ಷದ ಅಸ್ತಿತ್ವ, ಅದನ್ನ ಉಳಿಸಿ ಬೆಳೆಸೋ ಪ್ರಯತ್ನ ಆಗಬೇಕು. ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ, ಎಲ್ಲರಿಗೂ ತಲುಪಿದೆಯಾ ಇಲ್ವಾ, ಅದನ್ನ ನೋಡಿಕೊಳ್ಳುವ ಜವಾಬ್ದಾರಿ ಶಾಸಕರದ್ದು ಅಂತ. ಆ ರೀತಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಹಿರಿಯರೇ ಈ ರೀತಿ ಮಾತುಗಳನ್ನ ಆಡುವಾಗ ಆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಹಾಗಾದ್ರೆ ನೀವೇ ಹೇಳ್ತಿದ್ದೀರಾ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಹಾಗೆ ಹೇಳ್ದಂಗೆ ಕಾಣಿಸ್ತಾ ಇದೆ ರಾಯರೆಡ್ಡಿ ಅವರು. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಯ್ತು ಬರೀ ಹೆಣ್ಮಕ್ಳು. ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಹಳ್ಳಿ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡ್ಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡಿಬಿಡ್ರಿ, ಇವನ್ನ ಬರೀ ಹಳ್ಳಿ ರಸ್ತೆ ಮಾಡಿದ್ರೆ ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ಲರಿ ನಮ್ಗೆ ಬರೀ ಗುಡಿ ಕಟ್ಬೇಕು, ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ, ಮಾಡಿಸ್ಕೊಡ್ತೇನೆ. ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ. ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ. ನೆಕ್ಸ್ಟ್ ಇಯರಿಂದ ಕೆಲವು ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೀನಿ. ಸಿಮೆಂಟ್ ರೋಡ್ ಮಾಡಂತೀನಿ. ಮತ್ತು ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ. ಈಗ ಎಲ್ಲನೂ ಒಂದೇ ವರ್ಷ ಮಾಡ್ಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡಬೇಕಾದ ನಾನು.